ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತಿನ ದಿನ ಏನಿದೆ ಅಂದರೆ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅದೆಲ್ಲ ಅಪ್ಡೇಟ್ಸ್ ನಮ್ಗೆ ಹಾಕ್ತೀನಿ, ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡಿರಿ. ಆ್ಯಂಡ್ ಒನ್ ಥಿಂಗ್, ಇವತ್ತು ಆ್ಯಸ್ ಯೂಶ್ವಲ್ ನಾನು ವರ್ಕಿಂಗ್ ಡೇ ಐತಿ, ಹಾಫ್ ಡೇ ತೊಗೊಂಡಿದ್ದೀನಿ ಬಿಕಾಸ್ ಇವತ್ತು ನನ್ನ ಪ್ರೆಸೆಂಟೇಷನ್ ಕೂಡ ಐತಿ. ಎಲ್ಲರಿಗೂ ಅನ್ನಿಸ್ತೈತಿ ಬಿಕಾಸ್ ಐ ಡೂ ಟ್ರಾವೆಲ್ ಅ ಲಾಟ್ ಆ್ಯಂಡ್ ವರ್ಕ್ ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಅದು ವರ್ಕ್ ಮಾಡ್ತೀನೋ ಇಲ್ಲೋ ಅಂತ. ಬಟ್ ಸೀರಿಯಸ್ಲಿ ಐ ಡೂ ಮ್ಯಾನೇಜ್ ಲೈಕ್ ದಿಸ್. ಸೊ ವೈಲ್ ಟ್ರಾವೆಲಿಂಗ್ ಓನ್ಲಿ ನಾನು ನನ್ನ ವರ್ಕ್ನು ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಪ್ರೆಸೆಂಟೇಷನ್ಸ್ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ನಿನ್ನೆ ಪ್ರೆಸೆಂಟೇಷನ್ ಕೊಡಬೇಕು. ಆ್ಯಂಡ್ ಈಗ ತಾನೇ ಎದ್ದಿದ್ದೀನಿ ನಾನು. ಸೊ ಐ ಹ್ಯಾವ್ ಟು ಗೆಟ್ ರೆಡಿ ಆಲ್ಸೋ. ಸೊ ನಿನ್ನೆ ಎಲ್ಲ ನಾನು ಲೈಕ್ ಹೆಡ್ ಬಾತ್ ಎಲ್ಲ ತೊಗೊಂಡು ಎಲ್ಲ ಆಲ್ಮೋಸ್ಟ್ ರೆಡಿ ಇದ್ದೀನಿ. ಜಸ್ಟ್ ಇವತ್ತು ಆಫ್ಟರ್ ಪ್ರೆಸೆಂಟೇಷನ್ ಅರೌಂಡ್ 1 or 2 o'clock ರೆಡಿಯಾಗಿ ಕಾರ್ ಹತ್ತಬೇಕಷ್ಟು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಪುಣೆ ಟುಡೇ. ಸೊ ಅದ್ರ ಮುಂದೆ ಎಲ್ಲಿ ಅಂತ ನಾನು ಪ್ರತಿ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಾರ್ 4 days, ನಾಟ್ ಫಾರ್ 4 days, 14, 15, 16, 17, 18 ಫಾರ್ 5 days ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟ್ರಾವೆಲ್ ವ್ಲಾಗ್ ಮಾಡಬೇಕಂತ ನಂಗೆ ಭಾಳ ಅಂದ್ರೆ ಇದಿತ್ತು, ಲೈಕ್ ಇಷ್ಟ ಇತ್ತು. ಬಟ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಹೆಂಗೆ ಹೋಗ್ತದಂತ. ಈಗ ಎದ್ದಿದ್ದೀನಲ್ವಾ. ಸೊ ಆಲ್ಸೋ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಟ್ರಾವೆಲ್ ಯಾರ್ಯಾರು ಮಾಡ್ತಿರಲ್ಲ ನನ್ನ ಥರ ಇದ್ದವ್ರ ಯಾರ್ಯಾರಿಗೆ ಟ್ರಾವೆಲ್ ಸಿಕ್ನೆಸ್ ಐತಿ. ಆ್ಯಕ್ಚುಲಿ ನಂಗೆ ಟ್ರಾವೆಲ್ ಸಿಕ್ನೆಸ್ ಭಾಳ ಐತಿ. ಅರ್ಲಿ ಮಾರ್ನಿಂಗ್ ಎದ್ದು ಕಾರ್ ಅಥವಾ ಬಸ್ಸಲ್ಲಿ ಕುಂದ್ರೆ ಐ ಹ್ಯಾವ್ ದ್ಯಾಟ್ ಮೋಷನ್ ಸಿಕ್ನೆಸ್, ವಾಮಿಟಿಂಗ್ ಆ್ಯಂಡ್ ಆಲ್. ಸೊ ಅದಕ್ಕೆ ನಾನೀಗ ಚಾ ಅದು ಏನೂ ಕುಡಿಯೋದಿಲ್ಲ. ಸೊ ಆ್ಯಕ್ಚುಲಿ ಎದ್ದ ನಂತರ ನಾನು ಆಲ್ಮಂಡ್ಸ್ ತಿಂತೀನಿ ಎವ್ರಿ ಮಾರ್ನಿಂಗ್. ಆ್ಯಂಡ್ ಈಗ ಲೈಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ರೆಡಿ ಆಗ್ತೀನಿ. ಬಿಕಾಸ್ ಇವನ್ ಇನ್ ಕೇಸ್ ಏನಾದರೂ ಊಟ ಮಾಡಿ ಖಾರದು ಹತ್ತಿದ್ರೆ ಅಲ್ಲೇ ನಂಗೆ ಮಾಡಿಸ್ತದ ಅದಕ್ಕೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದು ನಾನು ಟ್ರಾವೆಲ್ ಮಾಡ್ತೀನಿ ಪ್ರತಿ ಸಲ. ಸೊ ನೋಡೋಣ ಹೇಗಾಗ್ತದೆ ಅಂತ. ಓಕೆ, ಸೊ ರೆಡಿಯಾಗಿ ಬರ್ತೀನಿ. ಸೊ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀನಿ, ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಸೊ ಮೈ ಬ್ಯಾಗ್ ಈಸ್ ಆಲ್ಮೋಸ್ಟ್ ರೆಡಿ. ಓಕೆ, ಸೊ ಇದು ನನ್ನ ಫೈನಲ್ ಲುಕ್ ಐತಿ ಆ್ಯಂಡ್ ಐ ಆಮ್ ಆಲ್ಮೋಸ್ಟ್ ರೆಡಿ. ಸೊ ಇವಾಗ ಆಲ್ಮೋಸ್ಟ್ 12:30 ಆಗೈತಿ ಆ್ಯಂಡ್ ಕಾರ್ ಬರ್ಲಿಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಕ್ಯಾಜುವಲ್ ಡ್ರೆಸ್ ಎಲ್ಲ ವೇರ್ ಮಾಡಿದ್ದೀನಿ ಬಿಕಾಸ್ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇಟ್ ವಿಲ್ ಟೇಕ್ 7 to 8 hours. ಸೊ 7 to 8 hours ತೊಗೊಳುತ್ತೆ ಬಿಕಾಸ್ ನಾವು ಪುಣೆಗೆ ಹೋಗ್ತೀವಿ. ಪುಣೆಗಿಂತ ಮುಂಚೆ ನಾವು ಒಂದು ಫ್ರೆಂಡಿಗೆ ನಾವು ಪಿಕಪ್ ಮಾಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಥ್ರೂ ಜಮಖಂಡಿ. ಸೊ ಅಲ್ಲಿ ಹೋಗಿ ನಾವು ಪಿಕಪ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗಬೇಕು. ಸೊ ಅದೆಲ್ಲ ಸಸ್ಟೈನ್ ಮಾಡಬೇಕಂದ್ರೆ ಐ ಆಮ್ ವೇರಿಂಗ್ ವೆರಿ ಕ್ಯಾಜುವಲ್ ಡ್ರೆಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಸೊ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ದೇವ್ರಿಗೆ ಪ್ರೇ ಮಾಡೋದು ಇಸ್ ಕಂಪಲ್ಸರಿ. ಬಿಕಾಸ್ we don't know what are the situations we are going to face during the travel time because ನಾವು ಮನೆಯಿಂದ ಹೊರಗಡೆ ಹೋಗ್ತೀವಿ and we need that positive energy or divine energy with us. ಸೊ ನಾನು ಎವ್ರಿ ಡೇ ಅಂತೂ ಪ್ರೇ ಮಾಡ್ತೀನಿ. ಬಟ್ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ದ್ಯಾಟ್ ಈಸ್ ಕಂಪಲ್ಸರಿ. ಸೊ ಐ ನೀಡ್ ದ ಪ್ರೊಟೆಕ್ಷನ್ ಆಫ್ ಲಾರ್ಡ್ ಕೃಷ್ಣ ಆಸ್ ವೆಲ್. ಆ್ಯಂಡ್ ಕಮ್ ಲೆಟ್ಸ್ ಗೋ. ಇವಾಗ ಕಾರ್ ಬಂತು. ಸೊ ಲಗೇಜ್ ಎಲ್ಲ ಇಡೋಣ. ಸೊ ಎಲ್ಲ ಆಗಿದ್ದು ಈಗ ಮತ್ತೆ ಬಂದಿದ್ದೀನಿ ನಾನು ಚಪ್ಪಲಿ ಹಾಕೋಳಕ್ಕೆ, ಮತ್ತು ಇನ್ನೊಂದು ಬ್ಯಾಗ್ ತೊಗೊಳೋದಿತ್ತು. ಸೊ ಲೆಟ್ಸ್ ಗೋ. ಸೊ ಕಾರ್ ಬಂದು ನಿಂತೈತಿ ಆ್ಯಂಡ್ ಹೋಗಿ ಹೋಗಬೇಕು. ಗಣಪತಿ ಪೂಜಾ ಮಾಡ್ತೀನಿ. ವರ್ಕಿನ ಲಾಗೌಟ್ ಆಗಿಲ್ಲ. ವರ್ಕ್ ಮಾಡ್ಕೋತ ಕರ್ಕೊಂಡು ಹೋಗತ್ತೀರಿ. ಮನ್ಯಾಗ ಎಲ್ಲರಿಗೂ ಹೇಳಿದ್ದೆ ನಾನು, ಬಸ್ ಒಳಗೆ ಹೋಗತ್ತ ಹೇಳಿದಾರೆ ನನಗೆ. ಮತ್ತೇನು ಹೆಂಗೆ ಈಗ ಬೇಯಿಸ್ಕೊಳ್ಳೋದು? ಸ್ಟಾಪ್ ಮಾಡಿದ್ದೀವಿ, ಹೋಟೆಲ್ ನಿಲ್ಲಿಸಿದ್ದಾರೆ ಅವರು.
ಸೊ ಈ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಸೊ ಯಾಕಂದರೆ ಇಲ್ಲಿ ಹೋದ್ರೆ ಭಾಳ ಚಲೋ ಇರ್ತದ ಅಂತ ಸ್ಟಾಪ್ ಮಾಡಿದ್ವಿ. ಸೊ ಇಲ್ಲೊಂದು ದೇವಸ್ಥಾನ ಇತ್ತು, ಸೊ ಅಲ್ಲಿ ಹೋಗ್ಬೇಕಂತ ಸ್ಟಾಪ್ ಮಾಡಿದ್ವಿ. ಬಿಕಾಸ್ ಆ ದೇವಸ್ಥಾನ ಭಾಳ ಫೇಮಸ್ ಇದೆ ಅಂತ. ನಮ್ಮ ಗಣಪತಿಗೆ ನಾನು ಆಲ್ರೆಡಿ ಕರ್ಕಿ ಎಲ್ಲ ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ಹೂವು ಹಾಕ್ಬಿಡೋಣ ಬಿಕಾಸ್ ವಿ ಆರ್ ಟ್ರಾವೆಲಿಂಗ್. ಸೊ ಇಲ್ಲೊಂದು ಟೆಂಪಲ್ಗೆ ಹೋಗಿ ಬಂದ್ವಿ ಆ್ಯಂಡ್ ಇಲ್ಲೊಂದು ಪ್ಲೇಸ್ ಐತಿ. ಸೊ ವಿ ಆರ್ ಡೂಯಿಂಗ್ ಫೋಟೋ ಶೂಟ್. ಸೊ ಇವಾಗ ನಾವು ಜಮಖಂಡಿಗೆ ಹೋಗಾತೀವಿ ಆ್ಯಂಡ್ ಇಲ್ಲಿ ಫೋಟೋ ತಗೊಂಡ್ಕಂತ ನಾವು ಸ್ಟಾಪ್ ಮಾಡೀವಿ. ಲೆಟ್ಸ್ ಸಿ ದ ಲೊಕೇಶನ್. 19 ಕಿಲೋಮೀಟರ್ ಐತಿ. 19 ಕಿಲೋಮೀಟರ್ ಇನ್ನೂ ಹರಾಗಿಂದ ಹಾದಿ ಕರ್ಕೊಂತ ಬಂತಾನ. ರೋಡ್ನ ಇರುವಾಗ ಸಾಕು ನಾವು ಮಾಡ್ತೀವಿ ಬ್ಲಾಗ್. ಈಗ 4:51 ಆಗೈತಿ. ಈಗ ನಾವು ಜಮಖಂಡಿಗೆ ಹೋಗಾತೀವಿ. ಇನ್ನ ಪುಣೆಗೆ ಹೋಗಿ ಮುಟ್ಬೇಕಂದ್ರೆ ರಾತ್ರಿ 12 ಆಗ್ತದೆ ಗೊತ್ತಿಲ್ಲ. ಅಪ್ಡೇಟ್ ಮಾಡ್ಕೊಂಡು ಇರ್ತೇವೆ. ನನ್ನ ಲ್ಯಾಪ್ಟಾಪ್ ಹಿಂದಿಡ್ತೀನಿ ನಾ. ಬೇಡ ಬಿಡು. ಸೊ ಜಮಖಂಡಿಗೆ ಬಂದೀಗ ಹೋಗಾತೀವಿ. ಸಾಂಗ್ಲಿ ಹೋಗತ್ತೇವೆ. ಸಾಂಗ್ಲಿಗೆ ಹೋಗಾತೇವೆ ಈಗ. ಇಲ್ಲ ಸಾಂಗ್ಲಿಗೆ ಹೋಗಾತೀವಿ. ಹತ್ತನಿ ಐನಾಪುರ ಅಲ್ಲೆಲ್ಲ ಸೊ ನಾವೀಗ ಸಾಂಗ್ಲಿಗೆ ಬಂದೇವಲ್ಲ. ನಾವೀಗ ಸಾಂಗ್ಲಿಗೆ ಬಂದೇವೆ. ಚಾ ಕುಡಿಯಕ್ಕೆ ಬಂದೇವಿ ಈಗ ನಾವು ಇವಾಗ ರಮೇಶ್. ಸೊ ಈಗ ಬಂದೇವಿ ನಾವು ಸಾಂಗ್ಲಿಗೆ. ಈಗ ನಾವು ಪುನಃ ಹೋಗ್ಬೇಕು. ಅದನ್ನ ಇನ್ನ ಕನೆಕ್ಟ್ ಮಾಡಿಲ್ಲ ಬಿಡಿ ಸಾಕ್ ಬಿಡಿ ಚಲೋ ಇಲ್ಲಿ ಬಂದ್ ಮಾಡ. ಸರ್ಕಲ್ ಬಂದ್ ಮಾಡ್ಲ. ಯಾವ ಊರ್ ಬಂದಿವಿ ಹೇಳೀಗ? ಪುಣೆ ಹೈವೇ. ಪುನಾ ಹೈವೇ. ವಿ ಹ್ಯಾವ್ ರೀಚ್ಡ್ ಪುನಾ ಹೈವೇ. ಆತ್ಮೀಯ ಬಂಧುಗಳೇ, ಒಂದೆರಡು ಮಾತನ್ನು ಹೇಳಿ ಮಿತ್ರಗಳೇ, ಎಲ್ಲ ಅಭಿಮಾನಿ ದೇವರುಗಳು ಶಾಂತ ರೀತಿಯಿಂದ ಇರ್ಬೇಕು. ತಿರುಗಿ 9 ಗಂಟೆ ಆಯ್ತು. 9 ಗಂಟೆ ಆದ್ರೂ ಅಲ್ಲಿ ಡಾಬಾ ಸಿಗ್ತಾ ಇಲ್ಲ ನಮ್ಗೆ. ಬಂದಿಲ್ಲ ಇನ್ನ. ಕವರ್ ಅಂತ ತೋರಿಸ್ತೈತೆ. ಇನ್ನು 210 ಕಿಲೋಮೀಟರ್. 700 ಮೀಟರ್ ಲೆಫ್ಟ್ ಬ್ರೋ. ನಾವೀಗ ಬರೀ ಪುನಾಗ ಹೋಗೋದಷ್ಟೇ. ನಿಮ್ಗೆ ಅಪ್ಡೇಟ್ ಕೊಡೋದು ಅಲ್ಲಿ ನಾವು ಇನ್ನು ಬೇರೆ ಬೇರೆ ರಮೇಶ್ ಸ್ಪಾಟ್ಗಳು ಎಕ್ಸ್ಪ್ಲೋರ್ ಮಾಡ್ಬೇಕಂತ. 1000 ರೂಪಾಯಿದಲ್ಲೋ. ಸೊ ವಿಲ್ ಸಿ ಎಲ್ಲಿ ಹೋಗೋದಂತ ಹೇಳ್ತೀವಿ ನಿಮಗೆ. 80 रुपये ಪ್ರತಿದಿನ ಒಂದೊಂದು व्लॉग ಬರ್ತದೆ. एपिसोड समजला 280 प्लस 80 मास परत दिला. ಸೊ ಇನ್ನು ನಾವು ಪುನಃ ಹೋಗಿಲ್ಲ. ಪುನಃ ಮುಟ್ಟಿದ ನಂತರ ಎಲ್ಲಿ ಹೋಗ್ಬೇಕಂತ ನಾವು ಡೈಲಿ ಬ್ಲಾಗ್ ಅಪ್ಡೇಟ್ ಮಾಡ್ತೀವಿ. ಡೈಲಿ ಎಪಿಸೋಡ್ ಬರ್ತದೆ. 1 2 3 4 5 ಅಷ್ಟೇ. ನಾನು 5 ಡೇಸ್ ಇಷ್ಟ ಹೋಗುತ್ತೆ. डेंजर घाट है ಸೊ 10:30 ಆಗೈತಿ. ಈಗ ನಾವು ಡಿನ್ನರ್ ಮಾಡಕ್ಕೆ ಬಂದೀವಿ. ನೈಟ್ 10:30 ಆಗೈತಿ. ನಾವು ಡಿನ್ನರ್ ಮಾಡಕ್ಕೆ ಬಂದೀವಿ. ಇನ್ನು ಪುನಃ ರೀಚ್ ಆಗಿಲ್ಲ. ಸೊ ಇನ್ನು ರೀಚ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಇಟ್ ವಿಲ್ ಬಿ 2 PM. ಇದು ಆಲ್ಮೋಸ್ಟ್ 10:44 ಆಗೈತಿ. ಹೋಟೆಲಲ್ಲಿ ಯಾರೂ ಇಲ್ಲ, ನಾವು ಅಷ್ಟೇ ಬಂದೀವಿ. ವಾಶ್ರೂಮ್ ಅಂತೂ ಭಾಳ ಅಂದರೆ ಭಾಳ ಗಲೀಜಿತ್ತು. ಫುಡ್ ಈಸ್ ಆಲ್ಸೋ ಓಕೆ ನಾಟ್ ಸೊ ಗ್ರೇಟ್. ತಗೀಪ ಅದಾಗಲ್ಲ ರಮೇಶ್ ಬ್ರೋ ಆ್ಯಂಡ್ ರಮೇಶ್ ಬ್ರೋ ಇವರೊಬ್ಬರ ಪಂಡಾಪುರಕ್ಕೆ ಡ್ರಾಪ್ ಮಾಡಬೇಕೀಗ. ಸಾಂಗ್ ಸೆಷನ್ ಇಸ್ ಗೋಯಿಂಗ್ ಆನ್.
देखा उसे हुआ मैं पागल बस पल भर में मौसम मौसम क्या सुहाना बड़ा मौसम मौसम जिसे पूरा उसी ने यारों मेरा दिल तोड़ा तोड़ा तन्हा तन्हा छोड़ा ಫುಡ್ ಸೆಷನ್ ಎಲ್ಲ ಮುಗಿತ್ತು ಅಂಡ್ ಈಗ ಸ್ಟಾರ್ಟ್ ಆಗ್ತದೆ ಮ್ಯೂಸಿಕ್ ಸೆಷನ್. क्योंकि तुम ही हो अब तुम ही हो मेरी जिंदगी अब तुम ही हो. There is one Kannada song. शेर सको नहीं ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಭಾರತೀಯ ಜನರಿಗೆ. For your brothers and sisters. Yeah. All our Indian brothers sisters. Exact at 12 we should not travel actually. We stopped just because of that. So by 10-15 minutes we will be here only. 10-15 no bro, only 5 minutes. Illo, at least 12-15 will leave. Exact 12-5 ಅದು ಬಿಡಬಾರ್ದು. Around 10-12 it's fine. We'll play God songs. ಹಚ್ಚಿರಪ್ಪ ಗಣಪತಿ ಸಾಂಗ್. ನಾ ಹಚ್ತೇನೆ. ನಾನು ಯಾಕೆ ಚಲೋ ಅಷ್ಟೇನು ಕೊಡಿಲ್ಲ. ನಾ ಹಚ್ಚತೋ. ಏನು ಮಾಡ್ತಿದ್ದೆವು ನಿಮಗೆ ಸಾಂಗ್ 40 ಹನುಮಾನ್ 40 ಪಾಯಲ್ ಹಚ್ಚ ದೇವ್ರ ಹಚ್ಚಂದ್ರ ಹನುಮಾನ್ 40 ಹನಿ ಸಿಂಗ್ ಯಾಕೆ ತಗೊಂಬಂದ ನೀ ಗಣಪತಿ ಹನುಮಾನ್ ತಗೊಂಬಂದ್ರ ಹನಿ ಸಿಂಗ್ ಹಚ್ಚಿಲ್ಲ. हनुमान अच्छा कोई एक हनी सिंह अच्छा. Okay. क्या ब्लॉगर बनेगा रे तू? कैसे ब्लॉगर बनेगी तू? Okay. हनुमान 40 ಹಚ್ಚುವಂತ ಈಗ ಬರೋಬ್ಬರ 12 ಗಂಟೆ ಆಗೈತೆ ಸುಮ್ಮನ ಕಡೆ. ಕೊಡು ಸ್ವಲ್ಪ ಫೋನ್ ಕೊಡು 5 ನಿಮಿಷ ಕೊಡ್ತೀನಿ ಕೊಡು 5 ನಿಮಿಷ ಕೊಡು ಆಗಲಿಂದ ಹಿಡ್ಕೊಂಡು ಕುಂತೀವಿ ಒಂದು ಫೋನ್ ಕೊಡೋಕ್ಕಾಗತ್ತಿಲ್ಲ ನಿಂಗೆ ತಗೋ देड़ी सांगतो तेने देड़ी गप क्या एक मिनिट ಜಗಳ ಮಾಡ್ತಿದ್ದಾರೆ ಗಾಯ್ಸ್ ಜಗಳ ಆಗ್ತಾ ಇದೆ ನಮ್ಮಲ್ಲಿ ಯಾರೋ ತಂದಿಕ್ತಾ ಇದಾರೆ ನಾ 5ನೇವರು ಯಾರು ಅಂತ ಕಾಣ್ತಾ ಇಲ್ಲ ಇಟ್ಸ್ ಆಲ್ರೆಡಿ 12 ಸೊ ಇವರು ಆಕ್ಚುಲಿ ಪಂಡರ್ಪುರ್ಗೆ ಹೋಗೋರಿದ್ರು ಹನುಮಾನ್ 40 ಹಚ್ಚಂದ್ರೆ ಏನ್ ಹಚ್ಚತಿರೋ ನೀ निकट नहीं आवे महावीर जब नाम सुनावे. ಹಲೋ ಬ್ರದರ್. ಸೊ ವೀಕ್ಷಕರೇ, ನಮ್ಮ ಡ್ರೈವರ್ ಚೇಂಜ್ ಆಗಿದ್ದಾರೆ. ಇಲ್ಲಿ ಕೆಂಪು ಪಟಕವನ್ನು ಹಾಕಿಕೊಂಡು ಕೂತಿದ್ದವರು ರಮೇಶ್ ಅವರು. ಸೊ ಈಗ ಬಂದ್ಬಿಟ್ಟಿದೆ ಅನ್ಕೊಂಡಾಗ ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ 2:45 ಆ್ಯಂಡ್ ಸೊ ಐ ಆಮ್ ಸೂಪರ್ ಟಯರ್ಡ್. ಈಗ ಮಲ್ಕೋತೀನಿ ಆ್ಯಂಡ್ ನಾಳಿನ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಮತ್ತು
ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್, ಗುಡ್ ನೈಟ್.